ಇದ್ರ ಪ್ರೈಸ್ ಬಂದ್ಬಿಟ್ಟು 18,000 to 20,000 ಅಂತ ಒನ್ ಟೈರ್. ಕೊನೆಗೂ ಹೊಸ ಟೈರ್ಗಳು. ನಮಸ್ಕಾರ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾನಿವತ್ತು ಟೈರ್ ಚೇಂಜ್ ಮಾಡ್ಸೋಕೆ ಬಂದಿದ್ದೆ ನನ್ನ ಗಾಡಿದು. JC ರೋಡಿಗೆ ಬಂದಿದ್ದೀನಿ. ಅಲ್ಲಿ ಆಂಬಾ ಟೈರ್ಸ್ ಅಂತ ಒಂದು ಶಾಪಿಗೆ ಬಂದಿದ್ದೀನಿ. ಆ್ಯಂಡ್ ನಾನು ತುಂಬ ಶಾಪ್ಸ್ ಕೇಳಿದೆ ಇಲ್ಲಿ JC ರೋಡಲ್ಲಿ, ಬಟ್ ನನಗೇನೋ ಇಲ್ಲಿ ಸ್ವಲ್ಪ ಪ್ರಿಫರಬಲ್ ಅನ್ನಿಸ್ತು. ಅಂದರೆ ಬೇರೆ ಶಾಪ್ಸಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು, ಈವನ್ ಪ್ರೈಸಿಂಗ್ ಆಗಲಿ ಏನೇ ಆಗಲಿ. ಆ್ಯಂಡ್ ಈ ಶಾಪ್ ಅಡ್ರೆಸ್ ಎಲ್ಲ ಕೆಲವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇದೆಲ್ಲಿ ಬರುತ್ತೆ ಅಂದರೆ ಈ JC ರೋಡ್ ಜಂಕ್ಷನ್ ಬರುತ್ತಲ್ಲ, ಆ ಜಂಕ್ಷನಿಂದ ಲೆಫ್ಟ್ ತೊಗೊಂಡು ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಸಿಗುತ್ತೆ ಈ ಶಾಪು. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಟೈರು ಸಿಗುತ್ತೆ. ಆಮೇಲೆ ಇಲ್ಲಿ ನನ್ನ ಗಾಡಿ ಟೈರ್ ನೋಡ್ಬೋದು ಹೆಂಗಿದೆ ಅಂತ. ಬಟನ್ಸ್ ಇದೆ, ಪರವಾಗಿಲ್ಲ ಒಂದು ಚೂರು, ಬಟ್ ಆದ್ರೂ ಅಷ್ಟೊಂದು ನಂಗೆ ಗ್ರಿಪ್ ಸಿಗ್ತಿದೆ ಟೈರಲ್ಲಿ. ಅದಾವುದು ವಿ ರಬ್ಬರ್ ಅಂತೆ, ನಂಗೆ ಯಾಕೋ ಇಷ್ಟ ಆಗಲಿಲ್ಲ ಅದು, ಅದಕ್ಕೆ ಚೇಂಜ್ ಮಾಡಿಸ್ತಿದ್ದೆ ಟೈರು. ಆ್ಯಂಡ್ ಫಾರಿನ್ ಬ್ರ್ಯಾಂಡ್ಸ್ ಎಲ್ಲ ಸ್ವಲ್ಪ ನೋಡಿದೆ, ಆದ್ರೂ ಸಿಗಲಿಲ್ಲ. ಅಂದರೆ ಈಗ ಇಂಪೋರ್ಟ್ ಆಗ್ತಿಲ್ವಲ್ಲ ಟೈರ್ಸ್ ಎಲ್ಲ ಫಾರಿನ್ ಬ್ರ್ಯಾಂಡ್ಸ್ದು, ಅದಕ್ಕೋಸ್ಕರ ಇಂಡಿಯನ್ ಬ್ರ್ಯಾಂಡ್ಸ್ ಎಲ್ಲ ನೋಡೋಣ ಅಂತ. ಫಾರಿನ್ ಬ್ರ್ಯಾಂಡ್ಸ್ ಇಂಪೋರ್ಟ್ ಆಗ್ತಿದ್ರು ತುಂಬ ಕಾಸ್ಟ್ಲಿ ಇದೆ ಅವೆಲ್ಲ. ಸೊ ಬನ್ನಿ ಹಾಗೆ ನಮ್ಮ ನಿಖಿಲ್ ಅವ್ರ ಹತ್ರ ಮಾತಾಡೋಣ. ಸೊ ಟೈರ್ಸ್ ಯಾವ ಥರ ಇದೆ ಇಲ್ಲಿ ಅಂದರೆ ಅವ್ರು ಹೇಳಿದ್ದು. ಸೊ ಇದು ಆಡಿಯೋ ರೆಕಾರ್ಡ್ ಆಗ್ತಿಲ್ಲ ಇದು ಗೋಪ್ರೋನಲ್ಲಿ, ಅದಕ್ಕೋಸ್ಕರ ಒಂದು ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದೀನಿ. ಫಸ್ಟ್ ಒಂದು 1 to 2 minutes ಏನೋ, ಅದಾದಮೇಲೆ ನೀಟಾಗಿ ಬಂದಿದೆ ಆಡಿಯೋ, ಫುಲ್ ವಿಡಿಯೋ ನೋಡಿ. ಆ್ಯಂಡ್ ಟೈರ್ಸ್ ಯಾವ ಥರ ಸಿಗುತ್ತೆ ಅಂದರೆ ನಿಮ್ಗಿಲ್ಲಿ ಸಿಯೆಟ್ ಟೈರ್ ಸಿಗುತ್ತೆ, ಮಿಚಲಿನ್ ಸಿಗುತ್ತೆ, ಅಪೋಲೋ ಸಿಗುತ್ತೆ, TVS ಟೈರ್ ಸಿಗುತ್ತೆ, JK ಟೈರು, ಪೆರಿಲಿ, ರ್ಯಾಲ್ಕೋ, ಮೆಡ್ಜಿಲ್ಲರು, ಬ್ರಿಡ್ಜ್ಸ್ಟೋನು, ಗುಡ್ಡಿಯರು, ಕಾಂಟಿನೆಂಟಲ್, ವಿ ರಬ್ಬರ್ ಕೂಡ, ಇನ್ನು ರ್ಯಾಲ್ಕೋ, ಇನ್ನು ತುಂಬ ಟೈರ್ಗಳು ಸಿಗುತ್ತೆ. ಈಗ ನಿಮಗೇನೋ ಟೈರ್ಸ್ ಗೊತ್ತಾಗಲಿಲ್ಲ ಅಂದರೂ ಕೂಡ ಇವ್ರು ನಿಖಿಲ್ ಅವ್ರು ಹೆಲ್ಪ್ ಮಾಡ್ತಾರೆ, ನಿಮ್ಮ ಪರ್ಟಿಕ್ಯುಲರ್ ವೆಹಿಕಲ್ಗೆ ಯಾವ ಟೈರ್ ಹಾಕಬೇಕು ಅಂತ. ಆ್ಯಂಡ್ ನಿಮಗೆ ಗೊತ್ತಿದ್ರೆ ಐಡಿಯಾ ಇದ್ದರೆ ಬಂದು ತೊಗೋಬೋದು ಇಲ್ಲಿ. ಆ್ಯಂಡ್ ಸ್ಪೋರ್ಟ್ಸ್ ಬೈಕ್, ಸೂಪರ್ ಬೈಕ್ ಎಲ್ಲ ಟೈರ್ಸ್ ಕೂಡ ಸಿಗುತ್ತೆ ಇಲ್ಲಿ ನಿಮಗೆ. ಆಫ್ ರೋಡು, ಸೆಮಿ ಆಫ್ ರೋಡು, ಟ್ರ್ಯಾಕ್ ಟೈರ್ಸು. ಸೂಪರ್ ಬೈಕ್ಸ್ ಕೈಲಿ ಮೆಡ್ಜಿಲ್ಲರ್ ಇದೆ, ಮಿಚಲಿನ್ ರೋಡ್ 5 ಇದೆ ನೋಡಿ. ಇವಾಗ ಫಾರಿನ್ ಬ್ರ್ಯಾಂಡ್ಸ್ ಎಲ್ಲ ಸಪ್ಲೈ ಆಗ್ತಿಲ್ವಲ್ಲ ಸೊ ಇಂಡಿಯಾದಲ್ಲಿ, ಅದಕ್ಕೆ ಇವ್ರ ಶಾಪಲ್ಲಿ ಪೆರಿಲಿ ಇದೆ. ಈ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಟೈರ್ಸೇ ಬರ್ತಿಲ್ಲ ಇಲ್ಲಿ ಇಂಡಿಯಾಗೆ. ಎಷ್ಟೊಂದು ಶಾಪಲ್ಲಿ ಕೇಳಿದೆ, ಪೆರಿಲಿ, ಮಿಚಲಿನ್ ಯಾವುದೂ ಇಲ್ಲ ಅಂದರು. ಇದು ಕಾಸ್ಟ್ಲಿಯೆಸ್ಟ್ ಟೈರ್ ಇವಾಗ ಇರೋದು ಆಫ್ ರೋಡ್ ಟೈರ್ಸು. ಸ್ಕಾರ್ಪಿಯನ್ ರ್ಯಾಲಿ ಸ್ಟಾರ್ STR ಅಂತ 150 ಸೆಕ್ಷನ್ ಟೈರ್ ಇದು. ಇದ್ರ ಪ್ರೈಸ್ ಬಂದುಬಿಟ್ಟು 18,000 to 20,000 ಅಂತ ಒನ್ ಟೈರ್. ರೋಡ್ 5 ಪರ್ ಸೆಟ್ 14,000 ಏನೋ 14,000 ಅಲ್ಲ ಸರ್ ಪರ್ ಸೆಟ್ಟು. ಅಪ್ಪ ಫೈನಲಿ ಅಂತೂ ಟೈರ್ ಚೇಂಜ್ ಮಾಡಿಸ್ತಿದ್ದೀನಿ ಬಿಚ್ಚೋರು ಇವಾಗ. ನೋಡಿರಿ ಸಿಯೆಟ್ ಟೈರ್ಸ್. ಕೊನೆಗೂ ಹೊಸ ಟೈರ್ಗಳು ಗಾಡಿಗೆ, ಬಟ್ ಇಷ್ಟು ಬೇಗ ಹಾಕ್ಸ್ತೀನಿ ಅಂದ್ಕೊಂಡೇ ಇರಲಿಲ್ಲ ನಾನು. ನೋಡ್ರಿ ಪಂಚರ್ ಆಗಿರೋದು 3 ಕಡೆ, 1 2 3 4 5 ಎಷ್ಟು ಹಾಕ್ಸಿದ್ದೆ ಪಂಚರ್. ಇದಕ್ಕೆ ಫುಲ್ ಊಸ್ಟ್ ಆಗ್ಬಿಡೈತೆ ನೋಡ್ರಿ ಟೈರ್ ಇದು. ಅಪ್ಪ ಇಷ್ಟು ವಿ ರಬ್ಬರ್, ಅದೇ ಟೈರ್ ಚೆನ್ನಾಗೇ ಇಲ್ಲ ಗುರು ಇದು. ಸೊ ಫೈನಲಿ ಟೈರ್ಸ್ ಹಾಕ್ಸಾಯ್ತು, ಫ್ರಂಟ್ ಆ್ಯಂಡ್ ಬ್ಯಾಕು. ಇವಾಗಂತೂ ಸಖತ್ತಾಗಿ ಕಾಣುತ್ತೆ ಗಾಡಿ. ಇದು ಹೊಸ ಟೈರ್ ಹಾಕ್ಸಿದ್ರೆ ಎಲ್ಲ ಸೂಪರಾಗಿ ಕಾಣುತ್ತಲ್ಲ. ಸಿಯೆಟ್ ಝೂಮ್ ಟೈರ್ ಸಖತ್ತಾಗಿದೆ ಟೈರ್. MRF ನೋಡಿದೆ, ಬಟ್ ನನಗೆ ಅಷ್ಟೊಂದು ಓಕೆ ಅನ್ನಿಸ್ಲಿಲ್ಲ, ಯಾಕಂದರೆ ತುಂಬ ಹಾರ್ಡ್ ಕಾಂಪೌಂಡ್ ಅದು MRF. ಅದಕ್ಕೆ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ, ಒಂದು ಲೈಕ್ ಹಾಕಿ, ಹಾಗೆ ಶೇರ್ ಮಾಡಿ ವಿಡಿಯೋನ, ಒಂದು ಕಮೆಂಟ್ ಹಾಕಿ. ಟಾಟಾ, ಬೈ ಬಾಯ್.